ಉದ್ಯೋಗದಲ್ಲಿ ಈ 4 ನಿಯಮವನ್ನು ಪಾಲಿಸಿ. ಖಂಡಿತ ಯಶಸ್ಸಿಗೆ ದಾರಿ ಸಿಗುತ್ತದೆ. ಉದ್ಯೋಗ ಜೀವನದೊಳಗೆ ಪ್ರವೇಶಿಸಿದ ಪ್ರತಿ ಯುವತಿ ತನಗೆ ತಾನೇ 4 ನಿಬಂಧನೆಗಳನ್ನು ವಿಧಿಸಿಕೊಳ್ಳಬೇಕು. ಅವುಗಳನ್ನು ಚಾಚೂ ತಪ್ಪದೆ ಪಾಲಿಸಬೇಕು. ಆಗಲೇ ಅಂದುಕೊಂಡಿದ್ದು ಸಾಧಿಸಬಲ್ಲಿರಿ. ಮೊದಲನೆಯದು ಪ್ರಾಮಾಣಿಕತೆ. ನೀವೇನು ಅಂದುಕೊಂಡಿರುತ್ತೀರೋ ಅದನ್ನು ಎಂತಹ ಪರಿಸ್ಥಿತಿಯಲ್ಲೂ ಸ್ಪಷ್ಟವಾಗಿ ವಿವರವಾಗಿ ಹೇಳಬೇಕು. ಎಂದಿಗೂ ವಿವಾದಾಸ್ಪದ ವ್ಯಾಖ್ಯಾನ ಮಾಡಬಾರದು. ಹುಸಿ ಸುದ್ದಿಗಳಿಗೆ ದೂರವಾಗಿರಬೇಕು. ಅನಗತ್ಯವಾದಗಳು ಬೇಡ. ಇತರರೊಂದಿಗೆ ಮಾತನಾಡುವ ವಿಧಾನ ಸ್ಪಷ್ಟವಾಗಿರಬೇಕು. ಸೂಕ್ಷ್ಮತೆ, ಮಧುರತೆ ಇರಬೇಕು. ಎಲ್ಲರೊಂದಿಗೆ ಅಭಿಮಾನದಿಂದ ಬೆರೆಯಬೇಕು. ಯಾವುದಾದರೂ ಸರಿ ಇತಿಮಿತಿಯಲ್ಲಿಯೇ ಇರಬೇಕು. ಈ ಗುಣ ಸ್ವಭಾವಗಳು ಇತರರಿಗೆ ನಿಮ್ಮ ಬಗೆಗಿನ ಗೌರವ ಹೆಚ್ಚಿಸುತ್ತದೆ. ಎರಡನೆಯದು ವ್ಯಕ್ತಿಗತವಾಗಿ ಬೇಡ. ಆಫೀಸ್ನಲ್ಲಿ ವಿಧ ವಿಧವಾದ ವ್ಯಕ್ತಿಗಳಿರುತ್ತಾರೆ. ಅವರು ಏನು ಮಾತನಾಡಿದರೂ ನಿಮಗಾಗಿ ಎಂದು ಭಾವಿಸಬಾರದು. ಇತರರು ಏನು ಮಾಡಿದರೂ ಏನೇ ಹೇಳಿದರೂ ಅದು ಪೂರ್ಣವಾಗಿ ಅವರ ವ್ಯಕ್ತಿಗತ. ಇತರರು ನಿಮ್ಮ ಕುರಿತು ಏನು ಅಂದುಕೊಳ್ಳುತ್ತಾರೆಂದು ಆಲೋಚಿಸುತ್ತಾ ಇದ್ದರೆ ಹೊಣೆಗಾರಿಕೆ ಸರಿಯಾಗಿ ನಿರ್ವಹಿಸಲಾರರು. ಕೊನೆಗೆ ನಷ್ಟಕ್ಕೆ ಒಳಗಾಗುವುದು ನೀವೇ. ಹಾಗಾಗಿ ಅವುಗಳಿಗೆ ಹೊರತಾಗಿರಬೇಕು. ಮೂರನೆಯದು ಪ್ರಶ್ನಿಸುವುದು. ಸಂಶಯ ನಿವಾರಣೆಗೆ ಸಂಕೋಚ ಬೇಡ. ಸಂಕೋಚಪಟ್ಟರೆ ತಿಳಿಯುವ, ಕಲಿಯುವ ವಿಷಯದಲ್ಲಿ ಬಹಳ ಹಿಂದುಳಿಯುತ್ತೇವೆ. ಮೇಲಧಿಕಾರಿಗಳಾಗಲಿ ಸಹೋದ್ಯೋಗಿಗಳಾದರೂ ಸರಿ, ಕೇಳಿ ತಿಳಿದುಕೊಳ್ಳಲು ಹಿಂಜರಿಯಬಾರದು. ಕೇಳುವುದು ಎಂದರೆ ಇತರರ ಸ್ಥಾನ ಪರೀಕ್ಷಿಸಿದಂತಲ್ಲದೆ ಕಲಿಯುವ ಪ್ರಕ್ರಿಯೆಯ ಭಾಗವಾಗಿರಬೇಕು. ಪ್ರಶ್ನೆ ಮಾಡದೆ, ಕೇಳದೆ ಹೆಸರಾಂತ ಯಾವ ವಿದ್ವಾಂಸ ವಿಜ್ಞಾನಿಯೂ ಇಲ್ಲ. ಸಾಹಿತಿ ಕಲಾವಿದರೂ ಇಲ್ಲ. ಎಲ್ಲರೂ ಒಂದಲ್ಲ ಒಂದು ಹಂತದಲ್ಲಿ ಕೇಳಿ ತಿಳಿಯುವ, ಅರಿಯುವ, ವಿಷಯದ ಪರಿಧಿ ವಿಸ್ತರಿಸಿಕೊಳ್ಳುವವರೇ ಆಗಿರುತ್ತಾರೆಂಬ ಸತ್ಯ ತಿಳಿದಿರಲಿ. ಸರಿಯಾದ ಸಂವಹನ, ಸಂಪರ್ಕ, ಕಮ್ಯುನಿಕೇಷನ್ ಏರ್ಪಡಿಸಿಕೊಂಡರೆ ಸಾಧನೆಗೆ ಸುಲಭ ದಾರಿ. ನೆಕ್ಸ್ಟ್, ಸತತ ಶ್ರಮ. ಮಾಡುತ್ತಿರುವ ಕೆಲಸದಲ್ಲಿ ಎಂತಹ ಸ್ಥಿತಿಯಲ್ಲೂ ಅತ್ಯುತ್ತಮ ಫಲಿತಾಂಶ ನೀಡಲು ಪ್ರಯತ್ನಿಸಿ. ನಿಮ್ಮ ನೈಪುಣ್ಯತೆ, ಶ್ರಮ, ಗುಣದ ವ್ಯಕ್ತಿತ್ವಗಳೇ ನಿಮ್ಮನ್ನು ಉನ್ನತ ಸ್ಥಾನದತ್ತ ಕೊಂಡೊಯ್ಯುತ್ತದೆ. ನೆಕ್ಸ್ಟ್, ತಡವಾಗಿ ತಿನ್ನಬೇಡಿ. ಅನೇಕ ಕಾರಣಗಳಿಂದಾಗಿ ಕೆಲವರು ರಾತ್ರಿ ತುಂಬ ಆಲಸ್ಯವಾಗಿ ಊಟ ಮಾಡುತ್ತಾರೆ. ಅದರಲ್ಲೂ ಮುಖ್ಯವಾಗಿ ಮಹಿಳೆಯರು. ಇಂತಹ ತಪ್ಪು ಮಾಡಿದರೆ ದೀರ್ಘಕಾಲದ ನಂತರ ಇದರಿಂದ ಎಷ್ಟೋ ಅನಾರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತದೆ ಎನ್ನುತ್ತಾರೆ ವೈದ್ಯರು. ರಾತ್ರಿ ತೀರಾ ತಡವಾಗಿ ತಿನ್ನುವುದರಿಂದ ಜೀರ್ಣ ಸಂಬಂಧಿತ ಅನೇಕ ಸಮಸ್ಯೆಗಳು ಉಂಟಾಗಿ ನಿದ್ರಾಹೀನತೆ ಪ್ರಾರಂಭವಾಗಬಹುದು. ಇದರ ಪ್ರಭಾವ ಮಾರನೆಯ ದಿನದ ದೈನಂದಿನ ಕೆಲಸಗಳ ಮೇಲೆ ಬೀಳುತ್ತದೆ. ಶರೀರದಲ್ಲಿ ಇನ್ಸುಲಿನ್, ಕೊಬ್ಬಿನ ಅಂಶವೂ ಹೆಚ್ಚಾಗುತ್ತದೆ. ಹಾಗಾಗಿ ದೇಹದ ತೂಕ ಹೆಚ್ಚಾಗಿ ಅಧಿಕ ತೂಕದಿಂದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಅಷ್ಟೇ ಅಲ್ಲ, ಚರ್ಮ ತನ್ನ ಹೊಳಪನ್ನು ಕಳೆದುಕೊಂಡು ಮಂಕಾಗುತ್ತದೆ. ಕೂದಲು ಕೂಡ ತನ್ನ ಹೊಳಪನ್ನು ಕಳೆದುಕೊಂಡು ಪೇಲವವಾಗುತ್ತದೆ. ಆದ್ದರಿಂದ ಹಾರ್ಮೋನುಗಳ ಸಮತೋಲನ ಹೆಚ್ಚು ಕಡಿಮೆಯಾಗಿ ಋತುಕ್ರಮ ಕ್ರಮ ತಪ್ಪುತ್ತದೆ. ಹಾಗಾಗಿ ರಾತ್ರಿಯ ಹೊತ್ತು ಕೆಲಸ ಮಾಡುವವರು ಸಮಯಕ್ಕೆ ಸರಿಯಾಗಿ ತಿನ್ನುವಂತೆ ತಮ್ಮ ಜೀವನ ಶೈಲಿಯನ್ನು ಸರಿ ಮಾಡಿಕೊಳ್ಳಬೇಕು. ಇಲ್ಲವಾದಲ್ಲಿ ಅಧಿಕ ರಕ್ತದ ಒತ್ತಡ, ಹೃದಯ ಸಂಬಂಧಿತ ರೋಗಗಳು ತಲೆ ಎತ್ತಬಹುದು. ಧನ್ಯವಾದಗಳು.